ಆಶ್ರಮದಲ್ಲಿರ್ತೇನೆ, ಅದಷ್ಟು ಸುಲಭ ಅಲ್ಲ. ಎಲ್ಲಿಯ ತನಕ ನಾವು ನಮ್ಮ ಪ್ರಜ್ಞೆಯನ್ನು, ನಮ್ಮ ಕಾನ್ಷಿಯಸ್ನೆಸ್ ಬದಲಾವಣೆ ಮಾಡಿಕೊಡೋದಿಲ್ಲ, ಅಲ್ಲಿಯ ತನಕ ನೀವು ಯಾವ ಸ್ಥಳಕ್ಕೆ ಹೋದರೂ ಕೂಡ ನಿಮಗೆ ಕಷ್ಟ, ತೊಂದರೆ ತಪ್ಪಿದ್ದಲ್ಲ. ಅದು ಸಾಧ್ಯ ಇಲ್ಲ. ಭಾಗವತದಲ್ಲಿ ಹೇಳುತ್ತೆ ಹೇಗೆ, 5ನೇ ಸ್ಕಂದದಲ್ಲಿ ಒಬ್ಬ ಮನುಷ್ಯನ ಕಥೆಯನ್ನು ಹೇಳ್ತಾರೆ. ಹೇಗೆ ಆತ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹಲವಾರು ಕಡೆ ಹುಡ್ಕೊಂಡು ಹೋಗ್ತಾನೆ. ಎಲ್ಲಿ ಹೋದರೂ ಕೂಡ ಅವನಿಗೆ ನೆಮ್ಮದಿ, ಶಾಂತಿ ಸಿಗೋದಿಲ್ಲ, ಸಮಾಧಾನ ಆಗೋದಿಲ್ಲ. ಎಲ್ಲೋ ಕಾಡಿಗೆ ಹೋಗ್ತಾನೆ, ಅಲ್ಲಿ ಕಾಡಿನಲ್ಲೂ ಕೂಡ ಅವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗೋದಿಲ್ಲ. ಅಲ್ಲಿದ್ದಂತಹ ಒಬ್ಬ ಸಂತರಿಗೆ ಕೇಳ್ತಾನೆ, ಯಾಕೆ ನನಗೆ ಶಾಂತಿ, ನೆಮ್ಮದಿ ಸಿಗ್ತಾ ಇಲ್ಲ? ನೀನು ಒಬ್ಬನೇ ಹೋದರೆ ಸಿಗುತ್ತೆ, ಆದರೆ ನೀನು ನಿನ್ನ 6 ಜನ ಪತ್ನಿಯರನ್ನು ನಿನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕೆ ನಿನಗೆ ಸಿಗೋದಿಲ್ಲ. ಇಲ್ವಲ್ಲ, ನನಗೆ ಜೊತೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ಇಲ್ಲ, ನಿನ್ನ ಮನಸ್ಸು, ನಿನ್ನ 5 ಇಂದ್ರಿಯಗಳು, ಅನ್ಕಂಟ್ರೋಲ್ಡ್ ಮೈಂಡ್, ಅನ್ಕಂಟ್ರೋಲ್ಡ್ ಸೆನ್ಸಸ್, ಇವೆಲ್ಲವೂ ನಿನ್ನ ಜೊತೆ ಇದ್ದಾಗ ನೀನು ಯಾವ ಸ್ಥಳಕ್ಕೆ ಹೋದರೂ ಕೂಡ ನಿನಗೆ ಶಾಂತಿ, ನೆಮ್ಮದಿ, ಸುಖ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದನ್ನು ಕೇಳಿಸ್ಕೊಂಡು ನಾವು ಏನು ಅರ್ಥ ಮಾಡಿಕೊಳ್ಬೇಕು? ಶಾಂತಿ, ನೆಮ್ಮದಿ, ಸುಖ, ಸಂತೋಷ ನಮಗೆ ಬೇಕು ಅಂದರೆ ನಾವು ನಮ್ಮ ಸ್ಥಳವನ್ನು ಬದಲಾವಣೆ ಮಾಡೋದರಿಂದ ಅದು ಸಿಗೋದಿಲ್ಲ. ನಮ್ಮ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಆಶ್ರಮ ಅಂದರೆ ಇದೆ. ಏನು? ಎಲ್ಲಿ ಒಂದು ಬಗೆಯ ಸಾಧನ, ಒಂದು ಬಗೆಯ ದೇವತಾ ಕಾರ್ಯಗಳು ನಡೆಯುತ್ತೆ, ಭಗವಂತನ ಸೇವೆ ನಡೆಯುತ್ತೆ, ಎಲ್ಲಿ ಯಾರು ಅವರ ಜೀವನದಲ್ಲಿ ವೈರಾಗ್ಯವನ್ನು ತಂದುಕೊಂಡಿದ್ದಾರೆ, ಎಲ್ಲ ಭೌತಿಕತೆಯ ಒಂದು ಅಭಿಲಾಷೆಗಳನ್ನು ತ್ಯಾಗ ಮಾಡಿ ಒಂದು ವೈರಾಗ್ಯದ ಒಂದು ಬೇಸ್ ಅಂತ ಹೇಳ್ತೇವೆ, ಅದರ ಮೇಲೆ ಯಾರು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ, ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು, ಅದು ನಿಜವಾದ ಆಶ್ರಮ ಅಂತ ಅನ್ನಿಸ್ಕೊಳ್ಳೋದು. ಸೊ ಹೀಗೆ ನಾವು ಕೂಡ ಆಶ್ರಮಗಳಿಗೆ ಹೋದಾಗ, ಸಂತರನ್ನು ಭೇಟಿ ಮಾಡಿದಾಗ, ಅವರ ಒಂದು ಜೀವನ ಶೈಲಿ, ಅವರ ಒಂದು ಭಕ್ತಿ ಸೇವೆಯ ಒಂದು ಬಗೆ, ಅವರು ಮಾಡ್ತಿರುವಂತಹ ಒಂದು ಸಾಧನ, ಅದರ ಬಗ್ಗೆ ನಾವು ಕೇಳಿ ತಿಳ್ಕೊಳ್ಬೇಕು. ಅದರ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು, ಪ್ರಶ್ನೆಯನ್ನು ಮಾಡಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದನ್ನು ಮಾಡದೆ ನಾವು ಸುಮ್ಮನೆ ಎಲ್ಲೋ ಆಶ್ರಮ, ಅಲ್ಲೆಲ್ಲೋ ಚೆನ್ನಾಗಿದೆ, ಒಂದು ಕುಟೀರ ಇದೆ, ಒಂದು ಗುಡಿಸಲಿದೆ, ಒಂದು ಬೆಟ್ಟ ಇದೆ, ಕಾಡಿದೆ, ಅಲ್ಲಿ ಹೋಗಿದ್ರೆ ತಾತ್ಕಾಲಿಕ, ಟೆಂಪರರಿ, ಸ್ವಲ್ಪ ಮಟ್ಟಿಗೆ ಏನೋ ರಿಲೀಫ್ ಅಂತ ಅನ್ನಿಸ್ಬಹುದು, ಆದರೆ ನಿಜವಾದ ಸುಖ ನಮಗೆ ಅಲ್ಲಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಚೈತನ್ಯ ಚರಿತಾಮೃತದಲ್ಲಿ ಈ ಒಂದು ಮಾತಿದೆ, ಕೃಷ್ಣ ಪ್ರೀತ್ಯೆ ಭೋಗತ್ಯಾಗ, ಕೃಷ್ಣ ತೀರ್ಥೆ ವಾಸ. ಕೃಷ್ಣ ಪ್ರೀತ್ಯೆ ಭೋಗ ತ್ಯಾಗ. ಏನು ಮಾಡೋದು ನಾವು? ಈ ಭೋಗ ತ್ಯಾಗ, ಇದು ಬೇಕು 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 ಅಂತ ಹೇಳೋದು, ಅದಾದ್ಮೇಲೆ ಅದು ಬೇಡ, ಇನ್ನೊಂದು ಮತ್ತೊಂದು ಬೇಕು ಅನ್ನೋದು, ಇದು ಮನಸ್ಸಿನ ಒಂದು ಪ್ರಕೃತಿ. ಹೀಗೆ ಮನಸ್ಸು ಮಾಡುತ್ತೆ. ನಾವೇನು ಮಾಡಬೇಕು? ಕೃಷ್ಣ ಪ್ರೀತ್ಯೆ ಭೋಗ ತ್ಯಾಗ. ಅಕ್ಸೆಪ್ಟ್ ಥಿಂಗ್ಸ್ ಫೇವರಬಲ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ರಿಜೆಕ್ಟ್ ಥಿಂಗ್ಸ್ ವಿಚ್ ಆರ್ ಅನ್ಫೇವರಬಲ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಯಾವುದು ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಅನುಕೂಲಕರ, ಅದನ್ನು ಸ್ವೀಕಾರ ಮಾಡಬೇಕು. ಯಾವುದು ನಮ್ಮ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅನನುಕೂಲಕರ, ಯಾವುದು ಅನುಕೂಲಕರ ಇಲ್ಲ, ಅದನ್ನು ನಾವು ತ್ಯಾಗ ಮಾಡಬೇಕು. ಇದು ಒಬ್ಬ ಭಕ್ತನಿಗೆ ಒಂದು ಗೈಡಿಂಗ್ ಪ್ರಿನ್ಸಿಪಲ್. ಇನ್ಯಾವುದೋ ಈ ಒಂದು ಮನೆ ಕಟ್ಟಡ ಇದೆ, ಇದು ಸಿಮೆಂಟ್ನಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಕೂಡ ನಾನು ಜಪ ಮಾಡಲಿಕ್ಕೆ ಆಗಲ್ಲ, ಜಪ ಮಾಡಲಿಕ್ಕೆ ನಾನು ಕಾಡಿಗೆ ಹೋಗಬೇಕು, ಶಾಂತಿ ಇರಬೇಕು, ಎಲ್ಲಿ ಅದೆಲ್ಲ ಹುಡ್ಕೊಂಡು ಹೋಗ್ತೀರಾ? ಅದೆಲ್ಲ ಸಿಗುತ್ತೆ, ಸಿಗೋದಿಲ್ಲ. ನಾವು ಯಾವುದೇ ಸ್ಥಳದಲ್ಲಿರಲಿ, ಯಾವುದೇ ಪರಿಸ್ಥಿತಿಯಲ್ಲಿರಲಿ, ನಾವು ಭಕ್ತಿ ಸೇವೆ ಹೇಗೆ ಮಾಡಬೇಕು, ಜಪ, ಅಧ್ಯಯನ, ಇನ್ನಿತರ ನಮ್ಮ ಸಾಧನ ಕಾರ್ಯಕ್ರಮಗಳನ್ನು ಅದನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು.
ಇದಕ್ಕೆ ಯಾವುದು ಪೂರಕ ಸ್ವೀಕಾರ ಮಾಡೋಣ, ಯಾವುದು ಇದಕ್ಕೆ ಪ್ರತಿಕೂಲವಾಗಿರುತ್ತೆ ಅದನ್ನು ನಾವು ತಿರಸ್ಕಾರ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಪ್ರಭುಪಾದ ಹೇಳಿದ್ರು ಈ 4 ಅಂಶಗಳು ಯಾವುದು? ಮೀಟ್ ಈಟಿಂಗ್, ಇಂಟಾಕ್ಸಿಕೇಷನ್, ಇಲಿಸಿಟ್ ಸೆಕ್ಸ್, ಗ್ಯಾಮ್ಲಿಂಗ್. ಮಾಂಸಾಹಾರ, ಜೂಜಾಟ ಅಥವಾ ಮದ್ಯಪಾನ, ಅದರ ಸೇವನೆ, ಇಂತಹ ಚಟುವಟಿಕೆಗಳು ಎಲ್ಲಿ ಇರುತ್ತೆ, ಯಾವ ಸ್ಥಳದಲ್ಲಿರುತ್ತೆ ಅಲ್ಲಿಂದ ನಾವು ದೂರ ಇರಬೇಕು. ನಮ್ಮ ಜೀವನದಲ್ಲಿ ಇದರೆಲ್ಲದರಿಂದ ದೂರ ಇಟ್ಕೊಳ್ಬೇಕು. ಹೀಗೆ ಒಂದು ವಾತಾವರಣವನ್ನು, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಎಲ್ಲಿದ್ದರೂ ಕೂಡ ಸೃಷ್ಟಿ ಮಾಡಿಕೊಳ್ಬೇಕು. ಇನ್ನೊಂದು ಅಂಶವನ್ನು ನೋಡೋಣ. ಇಲ್ಲಿ ಮಹಾರಾಜ ಸ್ವಯಂಭುವಮನು ಆ ಆಶ್ರಮದ ಒಂದು ಸೌಂದರ್ಯದ ಬಗ್ಗೆ ಬಹಳ ಸುಂದರವಾಗಿದೆ ಈ ರೀತಿ ಹೇಳ್ತಾ ಆ ಸೌಂದರ್ಯದ ಬಗ್ಗೆ ಅವನಿಗೆ ಸಂತೋಷ ಆಗಿರೋದನ್ನು ವ್ಯಕ್ತಪಡಿಸ್ತಾನೆ. ನಿಜವಾದ ಸೌಂದರ್ಯ ಅಥವಾ ನಿಜವಾದ ಒಂದು ರೂಪ ಏನು ಅಥವಾ ಎಲ್ಲಿ ಇದೆ? ನಾವು ಶ್ರೀಮದ್ ಭಾಗವತ ಪುರಾಣದಲ್ಲಿ ನೋಡ್ತೇವೆ, ಕುಂತಿ ಮಹಾರಾಣಿಯ ಪ್ರಾರ್ಥನೆಯಲ್ಲಿ. ಈಗ ನಾವು ಅಂದ್ಕೊಳ್ತೇವೆ ಒಂದು ಸುಂದರವಾದ ಮನೆ ಅಂದರೆ ಭಾಳ ದೊಡ್ಡ ಬಿಲ್ಡಿಂಗ್ ಇರಬೇಕು, ಭಾಳ ಚೆನ್ನಾಗಿ ಪೇಂಟ್ ಬಳ್ದಿರಬೇಕು, ಕಿಟಕಿ ಬಾಗಿಲೆಲ್ಲ ಭದ್ರವಾಗಿರಬೇಕು, ಒಂದು ದೊಡ್ಡ ಕಾಂಪೌಂಡ್ ಇರಬೇಕು, ಮುಂದೆ ಗಾರ್ಡನ್ ಇರಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಇದು ನಿಜವಾದ ಸೌಂದರ್ಯ ಅಲ್ಲ. ಕುಂತಿ ಮಹಾರಾಣಿ ಭಾಗವತದಲ್ಲಿ ಹೇಳೋದು, ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತ್ವತ್ಪದೈರ್ ಅಂಕಿತಾ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಕೃಷ್ಣನನ್ನು ಉದ್ದೇಶಿಸಿ ಆಕೆ ಹೇಳೋದು, ಕೃಷ್ಣ, ನೀನು ಇಷ್ಟು ದಿನ ನಮ್ಮ ಬಳಿ ಹಸ್ತಿನಾಪುರದಲ್ಲಿ ನೀನು ಇದ್ದೆ, ಈಗ ನಮ್ಮನ್ನು ಬಿಟ್ಟು ನೀನು ಹೋಗ್ತಿದ್ದೀಯ ಮತ್ತೆ ದ್ವಾರಕೆಗೆ. ನೀನು ಎಷ್ಟು ದಿನ ಇಲ್ಲಿ ಇದೆಯೋ ಅಲ್ಲಿಯ ತನಕ ನಿನ್ನ ಪಾದದ ಗುರುತು ನಮ್ಮ ಇಡೀ ಒಂದು ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ಇದು ಬಹಳ ಶೋಭಿಷ್ಯತೆ, ಸುಂದರವಾಗಿ ಕಾಣ್ತಾ ಇದೆ. ನೀನು ಇಲ್ಲಿ ಇಲ್ಲವಾದರೆ ನಮ್ಮ ಒಂದು ನಗರ ಅಥವಾ ನಮ್ಮ ಪ್ರದೇಶ ಇನ್ನು ಸುಂದರವಾಗಿ ಕಾಣೋದಿಲ್ಲ. ಭಗವಂತ ಎಲ್ಲಿ ಇರುತ್ತಾನೆ? ಭಗವತ್ ಪ್ರೇಮ, ಭಗವತ್ ಸೇವೆ ಎಲ್ಲ ಎಲ್ಲಿ ನಡೆಯುತ್ತೆ? ಅದು ಆ ಒಂದು ಸ್ಥಳ ನಿಜವಾದ ಸುಂದರವಾದ ಪ್ರದೇಶ. ಎಲ್ಲಿ ಭಗವಂತನು ಇಲ್ಲ, ಅವನ ಭಕ್ತಿ ಸೇವೆ ಇಲ್ಲ, ಆ ಸ್ಥಳ ಭೌತಿಕತೆಯ ದೃಷ್ಟಿಯಿಂದ, ಎಕನಾಮಿಕಲ್ ಡೆವಲಪ್ಮೆಂಟ್ ಏನೇ ಇರಲಿ, ಆ ದೃಷ್ಟಿಯಿಂದ ಎಷ್ಟೇ ಡೆವಲಪ್ಡ್ ಅಂತ ಅನಿಸ್ಕೊಂಡ್ರೂ ಕೂಡ ಒಬ್ಬ ಭಕ್ತನಿಗೆ ಅದು ಸುಂದರವಾಗಿ ಕಾಣೋದಿಲ್ಲ. ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಒಂದು ಊರಿನಲ್ಲಿ ಇಬ್ಬರು ಬಾಲಕರಿರ್ತಾರೆ. ಇಬ್ಬರು ರೈತ ವರ್ಗದ ಜನ. ಒಬ್ಬನನ್ನು ಅವರ ತಂದೆ ಎಲ್ಲೋ ಒಂದು ಸಿಟಿ ನಗರಕ್ಕೆ ಕಳಿಸಿ ಯಾವುದೋ ಒಂದು ದೊಡ್ಡ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಅವನ ವಿದ್ಯಾಭ್ಯಾಸ ಆಗುತ್ತೆ. ಅದಾದ ನಂತರ ಅವನು ಇನ್ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾನೆ. ಎಷ್ಟೋ ವರ್ಷಗಳ ಬಳಿಕ ಅವನಿಗೆ ವಿವಾಹ ಆಗುತ್ತೆ, ಮಕ್ಕಳಾಗ್ತಾರೆ, ಮತ್ತೆ ಊರಿಗೆ ವಾಪಸ್ ಬರ್ತಾನೆ. ಬಂದ ನಂತರ ಅವನ ಹಳೆಯ ಸ್ನೇಹಿತನನ್ನು ನೋಡ್ತಾನೆ. ಆ ಹಳೆಯ ಸ್ನೇಹಿತ ಅಲ್ಲೇ ಊರಿನಲ್ಲೇ ಇಟ್ಕೊಂಡು, ಅವನಿಗೆ ಬಹಳ ದೊಡ್ಡ ಒಂದು ಎಜುಕೇಷನ್, ಕ್ವಾಲಿಫಿಕೇಷನ್ ಏನಿರೋದಿಲ್ಲ, ಒಂದು ವ್ಯವಸಾಯ, ಅಗ್ರಿಕಲ್ಚರ್ ಮಾಡಿಕೊಂಡು ಅಲ್ಲೇ ಊರಿನಲ್ಲಿ ಇದ್ದಾನೆ. ಈತ ಎಷ್ಟೋ ವರ್ಷಗಳ ಬಳಿಕ ಮತ್ತೆ ಊರಿಗೆ ಬಂದು ಅವನನ್ನು ನೋಡ್ತಾನೆ. ನೋಡಿ ಎಲ್ಲ ಮಾತಾಡಿದ ನಂತರ ಹೇಳ್ತಾನೆ, ಏನು ಇನ್ನೂ ಹೀಗೆ ಇದ್ದೀಯಾ? ಹೌದು, ನಾನಿರೋದೇ ಹೀಗೆ. ಹೇಗಿರಬೇಕಿತ್ತು? ಇಲ್ಲ, ಈಗಿರೋದಲ್ಲ, ನೀನು ಚೆನ್ನಾಗಿ ಕೆಲಸ ಮಾಡಬೇಕು. ಕೆಲಸ ನಾನು ಮಾಡ್ತೇನಲ್ಲ. ಇಲ್ಲ, ಕೆಲಸ ಮಾಡೋದು ಅಂದರೆ ನೀನು ದೊಡ್ಡ ಒಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ, ಆ ಒಂದು ಕಂಪ್ನೀಲಿ ಕೆಲಸಕ್ಕೆ ಸೇರಿಕೊಳ್ಬೇಕು.
ಸರಿ, ಅಲ್ಲಿ ಕೆಲಸ, ಓಕೆ, ಅಲ್ಲಿ ಕೆಲಸ ಮಾಡಿ ಏನು ಮಾಡಬೇಕು, ಮುಂದೆ ಏನು? ಇಲ್ಲ ಕೆಲಸ ಮಾಡಬೇಕು. ಯಾವ ಮಟ್ಟಿಗೆ ಅಂದರೆ ನೀನೇ ಕೂಡ ಒಂದು ಏನು ಇಂಡಸ್ಟ್ರಿ ಅಥವಾ ಒಂದು ಕಾರ್ಖಾನೆಯನ್ನು ನೀನು ಮಾಡಬೇಕು, ಬೇರೆಯವ್ರಿಗೂ ಕೂಡ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು, ಇವೆಲ್ಲ ಮಾಡಬೇಕು. ಸರಿ, ಅದಾದಮೇಲೆ ಏನು? ಅದರಿಂದ ಹಣ ಸಂಪಾದನೆ ಮಾಡಬೇಕು. ಸರಿ, ಹಣ ಸಂಪಾದನೆ ಮಾಡಬೇಕು. ಮತ್ತೆ ಏನು, ಮುಂದೆ ಏನು? ಭಾಳ ಹಣ ಸಂಪಾದನೆ ಮಾಡಿ ದೊಡ್ಡ ಮನೆಯನ್ನು ಕಟ್ಟಿಸಬೇಕು. ಮನೆ ಕಟ್ಟಿಸ್ಬೇಕು. ಸರಿ, ಅದಾದಮೇಲೆ ಏನು? ಓಡಾಡಲಿಕ್ಕೆ ಒಂದು ದೊಡ್ಡ ಕಾರ್ ಪರ್ಚೇಸ್ ಮಾಡಬೇಕು. ಮನಸ್ಸಿಗೆ ಯಾವ ಇಷ್ಟಪಟ್ಟಂಥ ಒಳ್ಳೆ ಬ್ರ್ಯಾಂಡ್ ಒಂದು ಗಾಡಿಯನ್ನು ಖರೀದಿ ಮಾಡಬೇಕು. ಸರಿ, ಆಯಿತು. ಖರೀದಿ ಮಾಡಿದ ನಂತರ ಸರಿ, ಅದಾದಮೇಲೆ ಎಲ್ಲ ಕಡೆ ದೇಶ ಎಲ್ಲ ಸುತ್ತಬೇಕು, ಫಾರಿನ್ ಟೂರ್ ಮಾಡಬೇಕು. ಸರಿ, ಅದಾದಮೇಲೆ ಇದೆಲ್ಲ ಆದಮೇಲೆ ಸಾಕಷ್ಟು ಹಣ ಇರಬೇಕು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಅದು ಸೇಫ್ಟಿ, ಮುಂದೆ ನಮ್ಮ ಲೈಫಲ್ಲಿ ಬೇಕಾದರೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು. ಸರಿ, ಅದಾದ ನಂತರ ಏನು? ಏನು ಎಲ್ಲ ಕೆಲಸ ಮಾಡ್ತಿರೋದು, ನಿನ್ನ ಕೈ ಕೆಳಗಡೆ ಸಾಕಷ್ಟು ಆಳುಗಳಿರಬೇಕು. ತುಂಬ ಜನ ಕೈ ಕೆಳಗಡೆ ಕೆಲಸ ಮಾಡೋರು ಇರಬೇಕು, ಆಳುಗಳು. ನಿನ್ನ ಕೆಲಸ ಎಲ್ಲ ಅವ್ರು ಮಾಡಬೇಕು. ಸರಿ, ನಿಮ್ಮ ಕೆಲಸ ಎಲ್ಲ ಅವ್ರು ಮಾಡಬೇಕು. ಬಟ್ ನಾನೇನು ಮಾಡಬೇಕಾಗ? ನೀನು ಆರಾಮಿರಬೇಕು. ನಾನು ಆಲ್ರೆಡಿ ಆರಾಮಾಗಿದ್ದೇನೆ, ಇಷ್ಟೆಲ್ಲ ಮಾಡಿ ಆರಾಮಾಗಬೇಕಾ ನಾನು? ಇಷ್ಟೆಲ್ಲ ಯಾಕೆ ಬೇಕು? ಈಗ ಆಲ್ರೆಡಿ ಆರಾಮಿದ್ದೇನೆ, ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ, ಹಣ ಮಾಡಿ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟು ಎಲ್ಲ ಫಾರಿನ್ ಟ್ರಿಪ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು, ಆರಾಮಿರಬೇಕು. ಆರಾಮಿರಲಿಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಇಷ್ಟೆಲ್ಲ ಬೇಕಾ? ಇದು ಇಲ್ಲದೆ ಕೂಡ ರಾಧೆ 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 ಗೋವಿಂದ